ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆಯ ಸಮಯದಲ್ಲಿ ಸ್ವಲ್ಪ ಹೊತ್ತಿನ ಧ್ಯಾನಕ್ಕೋಸ್ಕರವಾಗಿ ಮತ್ತಾಯನು ಬರೆದ ಸುವಾರ್ತೆ 14ನೇ ಅಧ್ಯಾಯ 14ನೇ ವಚನದಿಂದ 21ನೇ ವಚನದವರೆಗೆ. ಮತ್ತಾಯನು ಬರೆದ ಸುವಾರ್ತೆ 14ನೇ ಅಧ್ಯಾಯ 14ನೇ ವಚನದಿಂದ 21 ವಚನದವರೆಗೆ. ವಾಕ್ಯ ಭಾಗವನ್ನು ನೋಡುವಾಗ, ಆತನು ಹೊರಗೆ ಬಂದು ಬಹುಜನರ ಗುಂಪನ್ನು ಕಂಡು ಕನಿಕರಪಟ್ಟು ಅವರಲ್ಲಿದ್ದ ರೋಗಿಗಳನ್ನು ಸ್ವಸ್ಥ ಮಾಡಿದನು. ಸಂಜೆಯಾದಾಗ ಶಿಷ್ಯರು ಆತನ ಬಳಿಗೆ ಬಂದು, ಇದು ಅಡವಿ, ಈಗ ಹೊತ್ತು ಹೋಯಿತು, ಈ ಗುಂಪಿಗೆ ಅಪ್ಪಣೆ ಕೊಡು, ಅವರು ಹಳ್ಳಿ ಪಳ್ಳಿಗಳಿಗೆ ಹೋಗಿ ಆಹಾರ ಪದಾರ್ಥಗಳನ್ನು ಕೊಂಡುಕೊಳ್ಳಲಿ ಎಂದು ಹೇಳಲಾಗಿ, ಏಸು ಅವರು ಹೋಗುವುದು ಅಗತ್ಯವಿಲ್ಲ, ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಅಂದನು. ಅದಕ್ಕವರು, ನಮಗೆ ಇಲ್ಲಿ 5 ರೊಟ್ಟಿ 2 ಮೀನು ಹೊರತು ಮತ್ತೇನೂ ಇಲ್ಲ ಅನ್ನಲಾಗಿ, ಆತನು ಅವುಗಳನ್ನು ಇಲ್ಲಿ ನನಗೆ ತಂದು ಕೊಡಿರಿ ಅಂದನು. ಮತ್ತು ಜನರಿಗೆ ಹುಲ್ಲಿನ ಮೇಲೆ ಕೂತುಕೊಳ್ಳುವುದಕ್ಕೆ ಹೇಳಿ ಆ 5 ರೊಟ್ಟಿ 2 ಮೀನುಗಳನ್ನು ತಕ್ಕೊಂಡು ಆಕಾಶದ ಕಡೆಗೆ ನೋಡಿ ದೇವರ ಸ್ತೋತ್ರ ಮಾಡಿ ರೊಟ್ಟಿಗಳನ್ನು ಮುರಿದು ಶಿಷ್ಯರ ಕೈಗೆ ಕೊಟ್ಟನು. ಶಿಷ್ಯರು ಜನರ ಗುಂಪಿಗೆ ಕೊಟ್ಟರು. ಅವರೆಲ್ಲರೂ ಊಟ ಮಾಡಿ ತೃಪ್ತರಾದರು. ಮಿಕ್ಕ ತುಂಡುಗಳನ್ನು ಕೂಡಿಸಲಾಗಿ 12 ಪುಟ್ಟಿ ತುಂಬಿತು. ಊಟ ಮಾಡಿದವರು ಹೆಂಗಸರು ಮಕ್ಕಳು ಅಲ್ಲದೆ ಗಂಡಸರು ಹೆಚ್ಚು ಕಡಿಮೆ 5,000 ಮಂದಿ ಎಂಬುವಂಥದ್ದೇ. ಈ ವಾಕ್ಯದಲ್ಲಿ ನಾವು ನೋಡುವಾಗ ಇದು ಎಲ್ಲರಿಗೆ ಗೊತ್ತಿರುವಂತ ಒಂದು ವಾಕ್ಯ ಪರಿಚ್ಛೇದವಾಗಿದೆ. ಯೇಸು ಸ್ವಾಮಿ 5,000 ಜನರಿಗೆ ಊಟ ಮಾಡಿಸಿದ್ದು ಅದರ ಬಗ್ಗೆ ನಾವಿಲ್ಲಿ ನೋಡ್ತೇವೆ. ಯೇಸು ಸ್ವಾಮಿ ಆತನು ದೇವರ ವಾಕ್ಯಗಳನ್ನು ಆತನು ಸಾರಿಕೊಂಡು ಹೋಗುವ ಸಮಯಗಳಲ್ಲಿ ಅನೇಕ ಜನರ ಗುಂಪು ಆತನನ್ನು ಹಿಂಬಾಲಿಸ್ತಾ ಇತ್ತು. ಯೇಸು ಸ್ವಾಮಿ ಎಲ್ಲಿ ಹೋಗ್ಲಿ ಅಲ್ಲಿ ಯೇಸು ಸ್ವಾಮಿಯನ್ನ ನೋಡಿದ ಕೂಡಲೇ ಅನೇಕ ಜನರು ಗುಂಪು ಗುಂಪಾಗಿ ಆತನನ್ನು ಹಿಂಬಾಲಿಸಿಕೊಂಡು ಬರುವುದನ್ನ ನಾವು ನೋಡ್ತೇವೆ. ಯಾಕೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿಯನ್ನು ಹಿಂಬಾಲಿಸುವಂತ ಕಾರಣ ಏನಾಗಿರ್ಬೋದು ಅಂತ ಹೇಳಿದ್ರೆ, ಒಂದು, ಯೇಸು ಸ್ವಾಮಿ ರೋಗಿಗಳನ್ನ ಸ್ವಸ್ಥಪಡಿಸ್ತಾ ಇದ್ರು ಎಂಬುದಾಗಿ ನಾವು ನೋಡ್ತೇವೆ. ಈ 14ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಜನರ ಗುಂಪನ್ನು ಕಂಡು ಕನಿಕರಪಟ್ಟು ಅವರಲ್ಲಿದ್ದ ರೋಗಿಗಳನ್ನ ಆತನು ಸ್ವಸ್ಥಪಡಿಸ್ತಿದ್ದನು. ಹಾಗಾಗಿ ಜನರಿಗೆ ಒಂದು ಆಲೋಚನೆ, ಯೇಸು ಸ್ವಾಮಿ ಹತ್ರ ಹೋದ್ರೆ ನಮ್ಮ ಕಾಯಿಲೆ ಗುಣ ಆಗ್ತದೆ, ನಮಗಿರುವಂತ ರೋಗ ಬಿಡುಗಡೆ ಆಗ್ತದೆ, ನಮಗಿರುವಂತ ಕಷ್ಟ ಪರಿಹಾರ ಆಗ್ತದೆ ಎಂಬಂತ ಮನೋಭಾವದಿಂದ ಎಷ್ಟೋ ಜನ ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಾ ಇರ್ಬೋದು. ಇನ್ನು ಕೆಲವೊಂದು ನಾವು ನೋಡುವಾಗ ಆತನು ಹೇಳುತ್ತಿದ್ದಂತ ಉಪದೇಶ ಸಾಮ್ಯ ರೂಪವಾಗಿ ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ಆತನು ವಿವರಿಸಿ ವಾಕ್ಯವನ್ನ ಹೇಳುವುದನ್ನ ನಾವು ನೋಡ್ತೇವೆ. ನಾವು ಸುವಾರ್ತೆಗಳಲ್ಲಿ ನಾವು ಓದುವಾಗ ನಾವು ನೋಡ್ತೇವೆ, ಅಂಜೂರ ಮರದ ಕುರಿತಾಗಿ, ಹುಳಿ ಹಿಟ್ಟಿನ ಕುರಿತು, ಹೀಗೆ ಅನೇಕ ರೀತಿಯಾದಂತ ನಾಣ್ಯಗಳ ಕುರಿತು, ತಪ್ಪಿ ಹೋದ ಮಗನ ಕುರಿತು, ಹೀಗೆ ಅನೇಕ ದೃಷ್ಟಾಂತಗಳನ್ನ ಯೇಸು ಸ್ವಾಮಿ ಹೇಳಿ ಸಾಮ್ಯಗಳ ರೂಪದಲ್ಲಿ ಜನರಿಗೆ ವಾಕ್ಯಗಳನ್ನ ಅರ್ಥ ಮಾಡಿಸ್ತಾ ಇದ್ದನು. ಆತನಿಗೆ ಉದ್ದೇಶ ಅಂದ್ರೆ ಅವರಿಗೆ ಆ ವಾಕ್ಯವು ಬೇಗ ಅರ್ಥ ಆಗ್ಲಿ, ಹಾಗಾಗಿ ಆ ವಾಕ್ಯವನ್ನ ಕೇಳುವುದಕ್ಕಾಗಿ ಅನೇಕ ಜನರು ಆತನನ್ನು ಹಿಂಬಾಲಿಸ್ತಾ ಇದ್ರು. ಇನ್ನು ಕೆಲವೊಮ್ಮೆ ನಾವು ನೋಡುವಾಗ ಆತನು ಅಲ್ಲಿ ಬಂದ ಜನಗಳನ್ನ ಆತನು ಹಾಗೆ ವಾಪಸ್ ಕಳಿಸ್ತಾ ಇರ್ಲಿಲ್ಲ. ಅವರಿಗೆ ಬೇಕಾದಂತ ಆಹಾರವನ್ನು ಕೂಡ ಆತನು ಕೊಡುವುದನ್ನ ನಾವು ನೋಡ್ತೇವೆ. ಆಗ ಇನ್ನೂ ಕೆಲವು ಜನರ ಗುಂಪು ಏನಂತ ನೋಡೋದಾದ್ರೆ ಆಹಾರಕ್ಕಾಗಿ ಆತನನ್ನೇ ಹಿಂಬಾಲಿಸ್ತಾ ಇದ್ದಿರ್ಬೋದು. ಮತ್ತೆ ಇನ್ನೊಂದು ನಾವು ನೋಡುವಾಗ ಅನೇಕರು ಆತನನ್ನ ದೂಷಿಸ್ಲಿಕ್ಕಾಗಿ, ಈಗ ಸದ್ದುಕಾಯರು, ಫರಿಸಾಯರು ಅಂತವರನ್ನ ನಾವು ನೋಡ್ತೇವೆ. ಅವರು ಆತನಲ್ಲಿ ಏನ್ ತಪ್ಪು ಕಂಡಿಡಿಲಿಕ್ಕಾಗಿ ಏನ್ ತಪ್ಪು ಸಿಗ್ತದೆ ಎಂಬುದಾಗಿ ಕಂಡಿಡಿಲಿಕ್ಕಾಗಿ ಆತನನ್ನ ಹಿಂಬಾಲಿಸ್ತಾ ಇದ್ದಿರ್ಬೋದು. ಆತನು ಉಪದೇಶ ಮಾಡುವಂತ ಸಮಯಗಳಲ್ಲಿ ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಸದ್ದುಕಾಯರು, ಫರಿಸಾಯರು ಆತನಲ್ಲಿ ತಪ್ಪು ಕಂಡಿಡಿದು ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ನೀನ್ ಸಬ್ಬತ್ ದಿನದಲ್ಲಿ ಇದನ್ನ ಮಾಡ್ಬೋದಾ, ನಿನ್ನ ಶಿಷ್ಯರು ಆ ರೀತಿಯಾಗಿ ಮಾಡ್ತಾರೆ, ಈ ರೀತಿಯಾಗಿ ಮಾಡ್ತಾರೆ ಎಂಬುದಾಗಿ ಪ್ರಶ್ನೆ ಮಾಡುವುದನ್ನ ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಹಾಗೆ ಯೇಸು ಸ್ವಾಮಿ ಆತನು ಹೋಗುವಂತ ಸ್ಥಳಗಳಲ್ಲಿ ಅನೇಕ ಜನರ ಗುಂಪು ಈ ಒಂದು ಉದ್ದೇಶಗಳಿಗಾಗಿ ಆತನನ್ನು ಹಿಂಬಾಲಿಸುವುದನ್ನ ನಾವು ನೋಡ್ತೇವೆ. ಆಗ ಆತನು ಇಲ್ಲಿ ನಾವು 15ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಆತನ ಶಿಷ್ಯರು ಆತನ ಉಪದೇಶ ಮಾಡ್ತಾ ಹೊತ್ತು ಹೋಯ್ತು. ಆಗ ಶಿಷ್ಯಂದಿರು ಹೇಳ್ತಾರೆ, ಇದು ಅಡವಿ, ಈಗ ಹೊತ್ತು ಹೋಯಿತು, ಈ ಗುಂಪಿಗೆ ಅಪ್ಪಣೆ ಕೊಡು, ಅವರು ಹಳ್ಳಿ ಪಳ್ಳಿಗಳಿಗೆ ಹೋಗಿ ಆಹಾರ ಪದಾರ್ಥಗಳನ್ನು ಕೊಂಡುಕೊಳ್ಳಲಿ ಎಂಬುದಾಗಿ. ಆಗ ಅವರಿಗೆ ಹೊಟ್ಟೆ ಹಸುವಾಗಿರ್ತದೆ. ಯಾಕೆಂದ್ರೆ ಉಪದೇಶ ಕೇಳ್ತಾ ತುಂಬಾ ಹೊತ್ತಾಗಿದೆ,
ಆದ್ರಿಂದ ಯೇಸು ಸ್ವಾಮಿಗೆ ಹೇಳ್ತಾ ಇದ್ದಾರೆ, ಈ ಜನರ ಗುಂಪಿಗೆ ನೀನು ಅಪ್ಪಣೆ ಕೊಡು, ಅವರು ಹೋಗಿ ಹಳ್ಳಿ ಪಳ್ಳಿಗಳಿಗೆ ಹೋಗಿ ಆಹಾರ ಪದಾರ್ಥಗಳನ್ನು ಕೊಂಡುಕೊಳ್ಳಿ, ಇದು ಅಡವಿ ಎಂಬುದಾಗಿ ಅವ್ರು ಹೇಳ್ತಾ ಇದ್ದಾರೆ. ಕಾಡು, ಆ ಕಾಡಿನ ಮಧ್ಯೆ ಅವರಿಗೆ ಊಟಕ್ಕೆ ಏನು ಸಿಕ್ಕೋದಿಲ್ಲ, ಅಷ್ಟು ಜನರು ಇದ್ದಾರೆ ಅಲ್ಲಿ. ಅದಕ್ಕೆ ಆತನ ಶಿಷ್ಯರು ಆ ರೀತಿಯಾಗಿ ಹೇಳ್ತಾ ಇದ್ದಾರೆ. ಈಗ ಈ ಈ ಒಂದು ವಾಕ್ಯದಲ್ಲಿ ನಾವು ನೋಡುವಾಗ ಅಡವಿ ಎಂಬುದಾಗಿ, ಇಂಥ ಒಂದು ಅಡವಿಯ ಪರಿಸ್ಥಿತಿ ನಮ್ಮ ಜೀವನದಲ್ಲಿಯೂ ಕೂಡ ಇರ್ಬೋದು. ಏನು ಇಲ್ಲದ ಪರಿಸ್ಥಿತಿ, ನಮ್ಗೆ ಏನು ಕೆಲವೊಮ್ಮೆ ನಮಗೆ ಸಹಾಯಗಳು ನಾವು ಆಶಿಸಿದರೂ ಕೂಡ ಹುಡ್ಕೊಂಡು ಹೋದ್ರೂ ಕೂಡ ನಮಗೆ ಯಾವ ಸಹಾಯಗಳು ಸಿಕ್ಕದಂತ ಪರಿಸ್ಥಿತಿ, ಎಲ್ಲಾ ದಿಕ್ಕುಗಳು ಮುಚ್ಚಲ್ಪಟ್ಟಂತ ಪರಿಸ್ಥಿತಿ, ನಮಗೆ ಯಾಕೆ ಈ ರೀತಿಯಾದಂತ ಕಷ್ಟ ಅಂತ ಹೇಳ್ಕೊಳ್ಳುವಂತ ಪರಿಸ್ಥಿತಿ, ಆ ಒಂದು ಅಡವಿಯ ಪರಿಸ್ಥಿತಿ ನಮ್ಮ ಜೀವನದಲ್ಲಿ ಉಂಟಾಗಬಹುದು. ಒಂದು ವಿಧವಾಗಿ ಆ ರೋಗಗಳ ಮೂಲಕವಾಗಿರ್ಬೋದು, ಅಥವಾ ಹಣದ ವ್ಯವಹಾರಗಳ ಮೂಲಕವಾಗಿರ್ಬೋದು, ಅಥವಾ ನಮ್ಮ ಅಗತ್ಯತೆಗಳು, ಆ ರೀತಿಯಾಗಿ ಕೆಲವೊಂದು ರೀತಿಯಾದಂತ ಅಡವಿಯ ಪರಿಸ್ಥಿತಿಗಳನ್ನ ನಮ್ಮ ಜೀವನದಲ್ಲಿ ನಾವು ಎದುರಿಸ್ತಾ ಇರ್ತೇವೆ. ಆದ್ರಿಂದ ಯೇಸು ಸ್ವಾಮಿ ಏನ್ ಹೇಳ್ತಾರೆ ಎಂಬುದಾಗಿ ಹೇಳುವುದಾದ್ರೆ, ಯೇಸು ಅವರು ಹೋಗುವುದು ಅಗತ್ಯವಿಲ್ಲ, ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳುವುದನ್ನು ನಾವು ನೋಡ್ತೇವೆ. ಯೇಸು ಸ್ವಾಮಿ ಏನ್ ಹೇಳ್ತಿದ್ದಾರೆ, ಅವರು ಹೋಗುವುದು ಅಗತ್ಯವಿಲ್ಲ, ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಎಂಬುದಾಗಿ. ಅದಕ್ಕೆ ಅವರು ಹೇಳಿದ್ರು, ಇಲ್ಲಿ 5 ರೊಟ್ಟಿ 2 ಮೀನು ಹೊರತು ಮತ್ತೇನು ಇಲ್ಲ ಅನ್ನಲಾಗಿ ಅವುಗಳನ್ನು ಇಲ್ಲಿ ನನಗೆ ತಂದು ಕೊಡ್ರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳುವುದನ್ನ ನಾವು ನೋಡ್ತಾ ಇದ್ದೇವೆ. ಶಿಷ್ಯಂದಿರು ಹೇಳ್ತಾ ಇದ್ದಾರೆ, ಇಲ್ಲಿ 5 ರೊಟ್ಟಿ 2 ಮೀನು ಬಿಟ್ರೆ ಬೇರೆ ಇಲ್ವೇ ಇಲ್ಲ ಎಂಬುದಾಗಿ ಅವ್ರು ಹೇಳ್ತಾ ಇದ್ದಾರೆ. ಆಗ ಆ ಜನರು ಯಾರು ಯೇಸು ಸ್ವಾಮಿ ಹತ್ರ ಬಂದಿದ್ದಾರೋ, ಯೇಸು ಸ್ವಾಮಿ ಅವರನ್ನ ಹಿಂದಕ್ಕೆ ಕಳಿಸುವ ಅಗತ್ಯವಿಲ್ಲ, ಅವರು ಹಾಗೆ ಹಸಿವೆಯಿಂದ ಹೋಗುವಂತ ಅಗತ್ಯವಿಲ್ಲ, ನಾವೇ ಅವರಿಗೆ ಊಟಕ್ಕೆ ಕೊಡ್ರಿ ಎಂಬುದಾಗಿ ತನ್ನ ಶಿಷ್ಯರಿಗೆ ಹೇಳುವುದನ್ನ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ದಿನಮಾನಗಳಲ್ಲಿ ಯೇಸು ಸ್ವಾಮಿಯನ್ನ ನಾವು ಅನೇಕ ರೀತಿಯಲ್ಲಿ ಆಶಿಸ್ಕೊಂಡು ಬಂದಿರ್ಬೋದು. ಯೇಸು ಸ್ವಾಮಿ ಹತ್ರ ಒಂದು ನಮ್ಮ ಕಾಯಿಲೆ ಬಿಡುಗಡೆಗೋಸ್ಕರವಾಗಿ ನಾವು ಯೇಸು ಸ್ವಾಮಿ ಹತ್ರ ಬಂದಿರ್ಬೋದು, ಇನ್ನೊಂದು ನಮಗೆ ಏನ್ ಕಷ್ಟಗಳಿದೆ, ನಮ್ಮ ಜೀವಿತದಲ್ಲಿ ಏನ್ ಪರಿಸ್ಥಿತಿಗಳಿದೆ, ನಾವು ಅನೇಕ ರೀತಿಯಾದಂತ ಪರಿಸ್ಥಿತಿಗಳಿಂದ ನೊಂದು ಬೆಂದು ನಮಗೆ ಯಾರು ಸಹಾಯಕರಿಲ್ಲದೆ ಕೈ ಬಿಡಲ್ಪಟ್ಟಂತ ಪರಿಸ್ಥಿತಿಯಲ್ಲಿ ನಾವು ಯೇಸು ಸ್ವಾಮಿ ಹತ್ರ ಬಂದಿರಬಹುದು. ಅನೇಕ ರೀತಿಯಾದಂತ ಪರಿಸ್ಥಿತಿಗಳನ್ನ ನಮ್ಮ ಜೀವಿತದಲ್ಲಿ ನಾವು ಎದುರಿಸ್ತಾ ಇರ್ಬೋದು. ಆ ಒಂದು ಪರಿಸ್ಥಿತಿಗಳಿಂದ ಬಿಡುಗಡೆ ಕೊಡಲು ಯೇಸು ಸ್ವಾಮಿ ಶಕ್ತನಾದ ದೇವರಾಗಿರ್ತಾರೆ. ಯಾರು ಯೇಸು ಸ್ವಾಮಿಯನ್ನ ಆಶಿಸಿ ಯೇಸು ಸ್ವಾಮಿ ಹತ್ರ ಬಂದಿರ್ತಾರೋ ಆತನು ಖಂಡಿತವಾಗಿ ಬರಿಗೈಲಿ ಆತನು ವಾಪಸ್ ಕಳಿಸುವಂತ ದೇವರೇ ಅಲ್ಲ. ಆದ್ರಿಂದ ತನ್ನ ಶಿಷ್ಯರಿಗೆ ಆತನು ಹೇಳ್ತಾ ಇದ್ದಾನೆ, ನೀವೇ ಊಟಕ್ಕೆ ಕೊಡ್ರಿ ಎಂಬುದಾಗಿ. ಅಲ್ಲಿ ಏನಂತೆ 5 ರೊಟ್ಟಿ 2 ಮೀನು ಬಿಟ್ರೆ ಬೇರೆ ಏನಿಲ್ಲ ಎಂಬುದಾಗಿ. ಆಗ ಮತ್ತೇನು ಇಲ್ಲ ಅನ್ನುವಂತ ಪರಿಸ್ಥಿತಿಯಲ್ಲಿ ಆತರು ಹೇಳ್ತಾ ಇದ್ದಾರೆ. ಅದರಿಂದ ಅದೇ ಕೀರ್ತನೆಗಳು 34ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುವಾಗ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಎಂಬುದಾಗಿ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದವು, ಆದ್ರೆ ಯೆಹೋವನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ದೇವರು ಯಾವುದಕ್ಕೂ ಕೊರತೆ ಇಲ್ಲದಾಗಿ ನಡೆಸುವಂತ ದೇವರಾಗಿರ್ತಾರೆ. ಸಿಂಹಗಳಿಗಾದ್ರೂ ಅದು ಹೊಟ್ಟೆಗೆ ಹಸಿವೆಕೊಂಡಿರ್ಬೋದು, ಆದ್ರೆ ಈ ದೇವರನ್ನು ನಂಬಿದಂತ ಮಕ್ಕಳನ್ನ ದೇವರು ಪೋಷಿಸಿ ನಡೆಸುವಂತ ದೇವರಾಗಿರ್ತಾರೆ ಎಂಬುದಾಗಿ ನಾವು ಈ ವಾಕ್ಯದ ಮೂಲಕವಾಗಿ ತಿಳಿದುಕೊಳ್ಳಬಹುದಾಗಿದೆ. ಅದ 19ನೇ ವಚನದಲ್ಲಿ ನೋಡುವಾಗ, ಆ ಹುಲ್ಲಿನ ಮೇಲೆ ಕೂತುಕೊಳ್ಳುವುದಕ್ಕೆ ಜನರಿಗೆ ಹೇಳಿ 5 ರೊಟ್ಟಿ 2 ಮೀನುಗಳನ್ನ ತಕೊಂಡು ಆಕಾಶದ ಕಡೆಗೆ ನೋಡಿ ದೇವರ ಸ್ತೋತ್ರ ಮಾಡಿ ರೊಟ್ಟಿಗಳನ್ನು ಮುರಿದು ಶಿಷ್ಯರ ಕೈಗೆ ಕೊಟ್ಟನು. ಶಿಷ್ಯರು ಜನರ ಗುಂಪಿಗೆ ಕೊಟ್ಟರು, ಅವರೆಲ್ಲರೂ ಊಟ ಮಾಡಿ ತೃಪ್ತರಾದರು. ಮಿಕ್ಕ ತುಂಡುಗಳನ್ನು ಕೂಡಿಸಲಾಗಿ 12 ಪುಟ್ಟಿಗಳು ತುಂಬಿದವು ಎಂಬುದಾಗಿ. ಅಲ್ಲಿ ದೇವರು ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಅವುಗಳನ್ನು ಇಲ್ಲಿ ನನಗೆ ತಂದು ಕೊಡಿರಿ ಎಂಬುದಾಗಿ. ನಾವೇನ್ ಮಾಡ್ಬೇಕು, ಯೇಸು ಸ್ವಾಮಿ ಕೈಗೆ ನಮ್ಮನ್ನ ನಾವು ಒಪ್ಪಿಸಿ ಕೊಡ್ಬೇಕು. ನಮ್ಮದು ಎಂತ ಪರಿಸ್ಥಿತಿಗಳಿರ್ಲಿ, ಏನೇ ಕಷ್ಟಗಳಿರ್ಲಿ, ಯೇಸು ಸ್ವಾಮಿಗೆ ನಮ್ಮನ್ನ ನಾವು ಒಪ್ಪಿಸಿ ಕೊಡುವುದಾದ್ರೆ, ನಾವು ತಕೊಂಡೋಗಿ ದೇವರ ಕರಗಳಲ್ಲಿ ನಾವು ಒಪ್ಪಿಸಿ ಕೊಡ್ಲೇಬೇಕು. ಅಂದ್ರೆ ಮಾತ್ರ ಯೇಸು ಸ್ವಾಮಿ ಮಹಿಮೆಯಾದ ರೀತಿಯಲ್ಲಿ ನಮ್ಮನ್ನ ಉಪಯೋಗಿಸ್ಲಿಕ್ಕೆ ಸಾಧ್ಯ. ಯೇಸು ಸ್ವಾಮಿ ಕರೀತಾ ಇರ್ತಾರೆ, ಈಗೋ ಬಾಗಿಲಲ್ಲಿ ನಿಂತುಕೊಂಡು ನಾನು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದ್ರಿಂದ ನಮ್ಮ ಹೃದಯಗಳನ್ನು ತೆಗೆದುಕೊಡುವಂಥದ್ದು ನಮ್ಮ ಕೈಲಿದೆ. ಯೇಸು ಸ್ವಾಮಿಗೆ ನಮ್ಮನ್ನು ಒಪ್ಪಿಸಿಕೊಡುವಂಥದ್ದು ನಮ್ಮ ಕೈಲಿದೆ. ಆದ್ರಿಂದಾಗಿ ಯೇಸು ಸ್ವಾಮಿಗೆ ಯಾವಾಗ ನಮ್ಮನ್ನು ನಾವು ಸಂಪೂರ್ಣವಾಗಿ ಒಪ್ಪಿಸಿ ಕೊಡ್ತೇವೋ ಆಗಲೇ ನಮ್ಮ ಜೀವನದಲ್ಲಿ ನಾವು ಅದ್ಭುತಗಳ
ಅದ್ಭುತಗಳನ್ನ, ದೇವರ ಆಶೀರ್ವಾದಗಳನ್ನ ನಾವು ಕಾಣಲು ಸಾಧ್ಯವಾಗ್ತೇವೆ. ಅದರಿಂದ ಒಂದು 5 ರೊಟ್ಟಿ 2 ಮೀನು ಯಾವಾಗ ದೇವರ ಕರಗಳಲ್ಲಿ ಹೋಯ್ತೋ, ಆಮೇಲೆ ಅದು 5,000 ಜನರು ಅದರಲ್ಲಿ ಊಟ ಮಾಡಿ ತೃಪ್ತರಾಗಿ, 5,000 ಜನರು ಅಂದ್ರೆ ಬರೀ ಗಂಡಸರು ಮಾತ್ರ. ಆಗ ಹೆಂಗಸರು ಮಕ್ಕಳು ಎಲ್ಲ ಲೆಕ್ಕ ಹಾಕಿದ್ರೆ ತುಂಬಾ ಜನರಿದ್ದಾರೆ, ಎಷ್ಟೋ ಜನರಿದ್ದಾರೆ, ಸಾವಿರಾರು ಜನರಿದ್ದಾರೆ. ಅವರೆಲ್ಲರೂ ಊಟ ಮಾಡಿ ತೃಪ್ತರಾಗಿ ಬಾಕಿ ಉಳಿದಿದ್ದು ಎಷ್ಟು, 12 ಪುಟ್ಟಿಗಳು ಬಾಕಿ ಉಳಿತು ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಜೀವನದಲ್ಲಿ ಯಾವುದೇ ಪರಿಸ್ಥಿತಿ ಇರ್ಬೋದು, ಯಾವುದೇ ನಮ್ಮ ಜೀವನದಲ್ಲಿ ನಮ್ಗಿಲ್ಲ, ಇನ್ನು ಆಯ್ತು ಮುಗೀತು ಎಂಬಂತ ಪರಿಸ್ಥಿತಿ, ಜಾರತ್ತೆ ವಿಧವೆಯ ಮನೆಯಲ್ಲಿ ಇರುವಂತ ಪರಿಸ್ಥಿತಿಗಳು ನಮ್ಮ ಮನೆಯಲ್ಲಿ ಇರ್ಬೋದು, ಸಾಲದಿಂದ ನಾವು ಬಾಧಿತರಾಗಿರ್ಬೋದು, ನಮಗೆ ಯಾವ ಕಡೆಯಿಂದ ಇನ್ನು ಸಹಾಯ ಒದಗಿ ಬರೋದಿಲ್ಲ, ಬಾಗಿಲು ಮುಚ್ಚಿದೆ ಎಂಬಂತ ಪರಿಸ್ಥಿತಿಗಳಿರ್ಬೋದು. ಆದ್ರೆ ದೇವ್ರು ಹೇಳ್ತಾ ಇದ್ದಾರೆ, ಇವತ್ತು ನನ್ನ ಕರಗಳಿಗೆ ಅದನ್ನ ತಂದು ಕೊಡ್ರಿ ಎಂಬುದಾಗಿ. ದೇವರ ಕರಗಳಿಗೆ ನಾವು ಒಪ್ಪಿಸಿಕೊಳ್ಳುವುದಾದರೆ ದೇವರ ಅದ್ಭುತವಾದ ರೀತಿಯಲ್ಲಿ, ಅತಿಶಯವಾದ ರೀತಿಯಲ್ಲಿ ನಮ್ಮನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಎಂತ ಅಡವಿಯ ಪರಿಸ್ಥಿತಿ ಆದ್ರೂ ಪರವಾಗಿಲ್ಲ, ಎಂತ ಕಾಯಿಲೆ ಆದ್ರೂ ಪರವಾಗಿಲ್ಲ, ಯಾವುದೇ ರೀತಿಯಾದಂತ ಪರಿಸ್ಥಿತಿ ಆದ್ರೂ ಪರವಾಗಿಲ್ಲ, ದೇವರಿಗೆ ನಮ್ಮನ್ನ ಒಪ್ಪಿಸಿಕೊಡ್ಬೇಕು. ಆಗ ದೇವರು ಮಹಿಮೆಯಾದ ರೀತಿಯಲ್ಲಿ ಆಶೀರ್ವಾದದಾಯಕವಾಗಿ ನಮ್ಮ ಜೀವಿತಗಳನ್ನು ಉಪಯೋಗಿಸಿ ಅನೇಕರಿಗೆ ಸಾಕ್ಷಿಯಾಗಿ ನಿಲ್ಲಿಸುವಂತೆ ದೇವರು ಮಾಡಲು ಶಕ್ತರಾಗಿರ್ತಾರೆ. ಆದ್ರಿಂದ ಈ ದಿನಮಾನಗಳಲ್ಲಿ ನಮ್ಮ ಜೀವಿತವನ್ನ ದೇವರ ಕರಗಳಲ್ಲಿ ಒಪ್ಪಿಸಿಕೊಟ್ಟು ನಾವು ಈ ವಾಕ್ಯದ ಪ್ರಕಾರವಾಗಿ ಮುನ್ನಡೆಯುವ. ದೇವರು ತಾನೇ ನಮ್ಮನ್ನ ಆಶೀರ್ವದಿಸಲಿ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆ ಸ್ವಾಮಿ, ಸಮಯಕ್ಕಾಗಿ ಸ್ತೋತ್ರಪ್ಪ. ಕರ್ತನೆ, ಈ ವಾಕ್ಯದ ಮೂಲಕವಾಗಿ ನೀವು ನಮ್ಮೊಟ್ಟಿಗೆ ಮಾತನಾಡಿದಿರಿ ಸ್ವಾಮಿ. ನಮ್ಮ ಜೀವಿತದಲ್ಲಿ ನಾವು ಯಾವ ಯಾವ ಪರಿಸ್ಥಿತಿಗಳಲ್ಲಿ ಹಾದು ಹೋಗುತ್ತಾ ಇದ್ದೇವೆಂಬುದಾಗಿ ಅದು ನಮಗೆ ಮಾತ್ರ ಗೊತ್ತುಂಟು, ನಿನಗೆ ಗೊತ್ತುಂಟು ಸ್ವಾಮಿ. ಬೇರೆ ಯಾರಿಗೂ ಅದು ಗೊತ್ತಿಲ್ಲ ಸ್ವಾಮಿ. ಆದ್ರೆ ನೀನು ಹೃದಯವನ್ನ ಪರೀಕ್ಷಿಸಿ ತಿಳ್ಕೊಳ್ಳುವ ದೇವರಾಗಿದೆ. ಯಾರ್ಯಾರು ಎಂತೆಂಥ ಪರಿಸ್ಥಿತಿಗಳಲ್ಲಿ ಹಾದು ಹೋಗುತ್ತಿದ್ದಾರೆಯೋ ಕರ್ತನೆ, ಆ ಪರಿಸ್ಥಿತಿಗಳನ್ನ ಬದಲಾಯಿಸಲು ನೀನು ಶಕ್ತನಾದ ದೇವರಾಗಿದೆ ಕರ್ತನೆ. ಅವರಿಗೆ ಬೇಕಾದ ಎಲ್ಲ ಅಗತ್ಯತೆಗಳನ್ನ ನೀನು ಒದಗಿಸಿ ಕೊಡುವುದಕ್ಕಾಗಿ ನಿನಗೆ ಸ್ತೋತ್ರವನ್ನ ಸಲ್ಲಿಸ್ತೇವೆ ಕರ್ತನೆ. ಅದು ಕಾಯಿಲೆಯ ವಿಷಯವಾಗಿರ್ಬೋದು, ಸಾಲದಿಂದ ಬಾಧಿತವಾಗಿರ್ಬೋದು, ಹಣದ ವಿಷಯವಾಗಿರ್ಬೋದು ಕರ್ತನೆ ಸ್ವಾಮಿ, ಕೈ ಬಿಡಲ್ಪಟ್ಟ ಪರಿಸ್ಥಿತಿಗಳಾಗಿರ್ಬೋದು, ಯಾವುದೇ ಪರಿಸ್ಥಿತಿ ಆಗಿದ್ದರೂ ಕೂಡ ಸ್ವಾಮಿ, ಎಲ್ಲದರಿಂದ ಬಿಡುಗಡೆಯನ್ನ ಕೊಟ್ಟು ಕರ್ತನೆ ಆಶೀರ್ವಾದದಾಯಕವಾಗಿ ನಿನ್ನ ಮಕ್ಕಳನ್ನ ನೀನು ನಿಲ್ಲಿಸುವುದಕ್ಕಾಗಿ ನನಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ಈ ಸಮಯದಲ್ಲಿ ಸ್ವಾಮಿ ಕರ್ತನೆ, ಮುಂಜಾನೆ ವೇಳೆಯಲ್ಲಿ ಕರ್ತನೆ ಎಲ್ಲರ ನಿನ್ನ ಕರಗಳಲ್ಲಿ ಒಪ್ಪಿಸ್ತೇವೆ. ಅವರವರು ತಮ್ಮ ಕೆಲಸ ಕಾರ್ಯಗಳಿಗೆ ಹೊರಟು ಹೋಗುವಾಗ ನಿನ್ನ ಕೃಪೆ ಸಮ್ಮುಖ ತಾನೇ ಪ್ರತಿಯೊಬ್ಬೊಬ್ಬರ ಜೊತೆಯಾಗಿದ್ದು ನಡೆಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಆಮೇನ್.